ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ನ್ಯೂಯಾರ್ಕ್ ಕಪ್ಪಲ್ನ ವಿಡಿಯೋವನ್ನು ಖಂಡಿತವಾಗಿಯೂ ಎಲ್ಲರೂ ನೋಡಿರ್ತೀರಿ. ಆ ಎತ್ತರವಾದ ಟವರ್ನ ಮೇಲೆ ಹತ್ತಿ ಅವರು ಒಂದು ಧ್ವಜವನ್ನು ಹಾರಿಸಿದ್ರಲ್ಲ, ಅದರಲ್ಲಿ ಏನೇನು ಬರೆಯಲಾಗಿತ್ತು ಮತ್ತು ಅದರ ನಿಜವಾದ ಅರ್ಥವೇನೆಂದು ನಿಮಗೆ ಗೊತ್ತಿದೆಯಾ? ಆ ಧ್ವಜದ ಮೇಲಿದ್ದ ಸಾಲುಗಳು ಇದೇ ಆಗಿರುತ್ತೆ: ವೆನ್ ದ ಪವರ್ ಆಫ್ ಲವ್ ಓವರ್ಕಮ್ಸ್ ದ ಲವ್ ಆಫ್ ಪವರ್, ದ ವರ್ಲ್ಡ್ ವಿಲ್ ನೋ ಪೀಸ್. ಅಂದ್ರೆ ಅಧಿಕಾರದ ಮೇಲಿರುವ ವ್ಯಾಮೋಹವು ಅಳಿದು ಪ್ರೀತಿಯ ಶಕ್ತಿಯು ಮೂಡಿದಾಗ ಮಾತ್ರ ಈ ಜಗತ್ತಿನಲ್ಲಿ ನಿಜವಾದ ಶಾಂತಿ ನೆಲೆಸುತ್ತದೆ. ಈ ಸಾಲುಗಳನ್ನು 1960ರಲ್ಲಿ ಬರೆದಿದ್ದು ವರ್ಲ್ಡ್ ಫೇಮಸ್ ಗಿಟಾರಿಸ್ಟ್ ಮತ್ತು ಸಿಂಗರ್ ಆದ ಜಿಮ್ಮಿ ಹೆಂಡ್ರಿಕ್ಸ್ ಅವರೇ. ಇದರ ಆಳವಾದ ಅರ್ಥ ಏನಂತ ನಿಮಗೆ ಗೊತ್ತಿದೆಯಾ? ಮನುಷ್ಯರಾದ ನಾವೆಲ್ಲರೂ ಇಂದು ಯಾವುದೋ ಒಂದು ರೀತಿಯಲ್ಲಿ ಅಧಿಕಾರ, ಪದವಿ ಮತ್ತು ಇತರರನ್ನು ನಿಯಂತ್ರಿಸುವ ಲವ್ ಆಫ್ ಪವರ್ ನತ್ತ ಓಡುತ್ತಿದ್ದೇವೆ. ಆದರೆ ಆ ದುರಾಶೆಯನ್ನು ಬದಿಗಿಟ್ಟು ಸಹಮಾನವರ ಮೇಲೆ ತೋರುವ ಪ್ರೀತಿ ಅಂದ್ರೆ ಪವರ್ ಆಫ್ ಲವ್ ಜಯಿಸಿದಾಗ ಇಲ್ಲಿ ಯಾವುದೇ ಜಗಳವಾಗಲಿ ಅಥವಾ ಭಿನ್ನಾಭಿಪ್ರಾಯವಾಗಲಿ ಇರುವುದಿಲ್ಲ. ಕಂಟ್ರೀಸ್ ಗಳ ನಡುವೆ ನಡೆಯುವ ದೊಡ್ಡ ದೊಡ್ಡ ಯುದ್ಧಗಳೇ ಆಗಿರಲಿ ಅಥವಾ ನಮ್ಮ ಮನೆಯೊಳಗೆ ನಡೆಯುವ ಸಣ್ಣ ಸಣ್ಣ ಪುಟ್ಟ ಜಗಳಗಳೇ ಆಗಿರಲಿ, ಎಲ್ಲದಕ್ಕೂ ಮೂಲ ಕಾರಣ ನಾನೇ ದೊಡ್ಡವನು ಎಂದು ಯೋಚಿಸುವ ಅಧಿಕಾರದ ವ್ಯಾಮೋಹ ತಾನೆ. ಅದಕ್ಕಿಂತ ಪ್ರೀತಿಯ ದೊಡ್ಡದು ಎಂದು ನಾವು ಯಾವಾಗ ಅರಿತುಕೊಳ್ಳುತ್ತೇವೆಯೋ ಅಂದೇ ಈ ಜಗತ್ತು ಒಂದು ಸುಂದರವಾದ ಹಾಗೂ ಶಾಂತಿಯುತವಾದ ಸ್ಥಳವಾಗಿ ಬದಲಾಗುತ್ತದೆ.